ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಇದೀಗ ಇವತ್ತಿನ ಹೆಡ್ಲೈನ್ಸ್. ಮಹಾತ್ಮ ಗಾಂಧೀಜಿಯವರ ಸಂಸ್ಮರಣೆ ಮತ್ತು ಕುಷ್ಠರೋಗ ನಿರ್ಮೂಲನಾ ದಿನದ ನಿಮಿತ್ತವಾಗಿ 30/1/2021 ರಿಂದ 13/2/2021 ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ನವಬಾದ ಬೀದರ್ ರಸ್ತೆ ನಿರ್ಮಾಣ ಕಾಮಗಾರಿ ಕೆಲಸ ನಡೆಯುವ ಸ್ಥಳಕ್ಕೆ ಶಾಸಕರಾದ ರಹೀಂ ಖಾನ್ ಅವರಿಂದ ಭೇಟಿ ಪರಿಶೀಲನೆ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ವತಿಯಿಂದ ಸಿಗುವ ಸೌಲಭ್ಯಗಳ ಕುರಿತಾಗಿ ಮಾಹಿತಿಯನ್ನು ನೀಡಿದ ನಿಗಮದ ಅಧ್ಯಕ್ಷರಾದ ಆರ್ ರಘು ಕೌಟಿಲ್ಯ. ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಕೈಗೊಳ್ಳಲಾದ ಸುದ್ದಿಗೋಷ್ಠಿ. ರಾಷ್ಟ್ರೀಯ ಶರಣ ಹಡಪದ ಅಪ್ಪಣ್ಣನವರ ಸಮಾಜದ ಸಂಘದ 2021 ಸಾಲಿನ ನೂತನ ಕ್ಯಾಲೆಂಡರ್ ಎಂಎಲ್ಸಿ ವಿಜಯ್ ಸಿಂಗ್ ಅವರಿಂದ ಬಿಡುಗಡೆ. ವಾರ್ತೆಯ ವಿವರಗಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕುಷ್ಠರೋಗಿಗಳ ಕಾರ್ಯಾಲಯ ಬೀದರ್ ವತಿಯಿಂದ ಮಹಾತ್ಮ ಗಾಂಧೀಜಿಯವರ ಸಂಸ್ಮರಣೆ ಮತ್ತು ಕುಷ್ಠರೋಗ ನಿರ್ಮೂಲನಾ ದಿನದ ನಿಮಿತ್ತವಾಗಿ ಕುಷ್ಠರೋಗದ ವಿರುದ್ಧ ಅಂತಿಮ ಯುದ್ಧ ಎಂಬ ಶೀರ್ಷಿಕೆ ಅಡಿಯಲ್ಲಿ ದಿನಾಂಕ 30/1/2021 ರಿಂದ 13/2/2021 ಹಮ್ಮಿಕೊಳ್ಳಲಾಗುತ್ತಿರುವ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನಕ್ಕೆ ಡಾಕ್ಟರ್ ವಿ.ಜಿ. ರೆಡ್ಡಿ ಅವರು ಚಾಲನೆ ನೀಡಿದರು. ಅದರಂತೆ ಒಂದು ಕಾರ್ಯಕ್ರಮದಲ್ಲಿ ಕುಷ್ಠರೋಗ ನಿರ್ಮೂಲನೆಗಾಗಿ ಕುಷ್ಠರೋಗಿಗಳನ್ನು ಕೀಳಾಗಿ ಕಾಣದೆ ಅವರನ್ನು ಆರೋಗ್ಯ ಇಲಾಖೆಗೆ ತಂದು ಚಿಕಿತ್ಸೆಯನ್ನು ಕೊಡಿಸುವ ಕುರಿತು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ಸಮುದಾಯದಲ್ಲಿ ಯಾರೇ ಕುಷ್ಠರೋಗಿಗಳು ಕಂಡು ಬಂದರೆ ಅವರಿಗೆ ಆರೋಗ್ಯ ಇಲಾಖೆಯಲ್ಲಿ ರೋಗಿಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಅವರ ಆತ್ಮಗೌರವಕ್ಕೆ ಧರೆನೆ ಕುಷ್ಠರೋಗಕ್ಕೆ ಅಂಟಿಕೊಂಡಿರುವ ಕಳಂಕ ಹಾಗೂ ತಾರತಮ್ಯವನ್ನು ಹೋಗಲಾಡಿಸಲು ಬದ್ಧನಾಗಿರುತ್ತೇನೆ ಹಾಗೂ ಕುಷ್ಠರೋಗಿಗಳಿಗೆ ಕುಷ್ಠರೋಗ ಸಂಪೂರ್ಣ ಗುಣಪಡಿಸಬಹುದಾದ ರೋಗ ಎಂಬ ಮಾಹಿತಿಯನ್ನು ಕುಷ್ಠರೋಗ ಮುಕ್ತ ಭಾರತವನ್ನು ಕಟ್ಟಲು ಕಾಯ ವಾಚ ದಿನಾಂಕ ಇವತ್ತಿನಿಂದ ಅಂದರೆ 30/1/2021 ರಿಂದ 13/2/2021 ನಡೀತಕ್ಕಂಥದ್ದು. ಇದು ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನವನ್ನ ನಾವು ಪ್ರತಿ ವರ್ಷ ಈ ಒಂದು ಸ್ಪರ್ಶ ಕುಷ್ಠರೋಗ ನಿವಾರಣಾ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ. ಈ ಒಂದು ನಿರ್ಮೂಲನೆ ನಮ್ಮ ಗುರಿ ಏನಪ್ಪಾ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಷ್ಟ್ರದಲ್ಲಿ 10,000ಕ್ಕೆ 1ಕ್ಕಿಂತ ಕಡಿಮೆ ಪ್ರಕರಣಗಳನ್ನ ಇರಬೇಕು. ಮತ್ತೆ ಈ ಕುಷ್ಠರೋಗಕ್ಕೆ ಸಂಬಂಧಪಟ್ಟಂತ ತಿಳಿಬಿಡಿ ಸ್ಪರ್ಶ ಜ್ಞಾನ ಇಲ್ಲದಂತ ತಾಮ್ರ ಬಣ್ಣದ ಮಚ್ಚೆಗಳು ಕಂಡು ಬಂದಂತ ಸಂದರ್ಭದಲ್ಲಿ ಅದನ್ನ ತಕ್ಷಣ ಸಮೀಪದ ಆಸ್ಪತ್ರೆಗೆ ಮತ್ತು ಆರೋಗ್ಯ ಸಿಬ್ಬಂದಿಗಳಿಗೆ ಭೇಟಿಯಾಗಿ ಸೂಕ್ತ ಚಿಕಿತ್ಸೆಯನ್ನು ತಗೊಳ್ತಕ್ಕಂಥದ್ದು. ಈ ಚಿಕಿತ್ಸೆನ ತಗೊಂಡು MDT ಟ್ರೀಟ್ಮೆಂಟ್ ಅನ್ನು ತಗೊಂಡ್ರೆ 100% ಇದನ್ನು ಆರಾಮ ಆಗ್ತದೆ, ಇದು ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಇದೊಂದು ಯಾಕೆಂತಂದ್ರೆ ಕುಷ್ಠರೋಗ ಅಂತಂದ್ರೆ ಒಂದು ಸೋಷಿಯಲ್ ಸ್ಟಿಗ್ಮಾ ಇದೆ, ಸಾಮಾಜಿಕ ಕಳಂಕ ಇದೆ. ಈ ರೋಗ ಯಾವುದೋ ಶಾಪ ತಾಪಗಳಿಂದ ಬಂದಿದೆ ಅಂತ ಜನ ತಿಳ್ಕೊಳ್ತಾರೆ ಇವತ್ತಿಗೂ. ನಂಗೆ ಕುಷ್ಠರೋಗ ಆಗಿದೆ ಅಂದ್ರೆ ನಾನು ಯಾವುದೋ ಜನ್ಮದಲ್ಲಿ ಏನೋ ಪಾಪ ಮಾಡಿನಪ್ಪ ಬಂದಿದೆ ಅಂತಕ್ಕಂಥ. ಆದ್ರೆ ಇದೊಂದು ಮೈಕ್ರೋಬ್ಯಾಕ್ಟೀರಿಯಲ್ ಲ್ಯಾಕ್ಟ್ರಿ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಲ್ ಇಂದ ಬಂದಿರತಕ್ಕಂಥದ್ದು. ಚರ್ಮ ಮತ್ತು
ನರಗಳಿಗೆ ಸಂಬಂಧಪಟ್ಟಂತ ಇದು ರೋಗ, ಇದು ನಿವಾರಣೆ ಆಗ್ತಕ್ಕಂಥ ರೋಗ. ಇದ್ರ ಬಗ್ಗೆ ನಾವು ಏನಾದ್ರೂ ಮಾಹಿತಿಯನ್ನ ಕೊಡಬೇಕು ಜನರಿಗೆ ಏನಂದ್ರೆ ಇದು ಆರಾಮ ಆಗೋದಿಲ್ಲ ಅಂತಕ್ಕಂಥದ್ದು. ಮತ್ತು ನಾವೇನಂದ್ರೆ ಕುಷ್ಠರೋಗಿ ಇದ್ದಾನೆ ಅಂದ ತಕ್ಷಣ ಅವನಿಗೆ ಸಮಾಜದಿಂದ ದೂರ ಇಡ್ತಕ್ಕಂಥ ಕೆಲಸವನ್ನು ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಆದ್ರೆ ಆ ತರ ಮಾಡಬಾರ್ದು ನಾವು. ಅವರಿಗೂ ಕೂಡ ಮಾನವೀಯತೆ ಆಧಾರದ ಮೇಲೆ ನೋಡ್ಬೇಕು. ಅವರು ನಮ್ಮಂತೆ ಬದುಕಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವರಿಗೆ ಚಿಕಿತ್ಸೆ ಸಿಗುತ್ತೆ, ಖಂಡಿತವಾಗಿ ಚಿಕಿತ್ಸೆ ಆಗುತ್ತೆ. ಒಂದು ವೇಳೆ ಚಿಕಿತ್ಸೆ ತಗೊಳ್ಳಿಲ್ಲ ಅಂದ್ರೆ ಅಂಗವೈಕಲ್ಯತೆ ಆಗ್ತದೆ. ಅದಕ್ಕಾಗಿ ಈ ಒಂದು ಯಾವ್ದಾದ್ರು ಅಂಗವೈಕಲ್ಯ ಆಗ್ತದೆ ಅಂದ್ರೆ ಅದಕ್ಕೆ ನೀವು ಹೊಣೆಯನ್ನು ತಿಳ್ಕೊಳ್ಬೇಕು. ನೌಬಾದ್ ಬೀದರ್ ರಸ್ತೆ ನಿರ್ಮಾಣ ಕಾಮಗಾರಿ ಕೆಲಸ ನಡೆಯುತ್ತಿದ್ದು, ಈ ಒಂದು ಅಭಿವೃದ್ಧಿ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಶಾಸಕರಾದ ರಹೀಂ ಖಾನ್ ಅವರು ಭೇಟಿಯನ್ನು ನೀಡಿ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ರಸ್ತೆ ಕಾಮಗಾರಿ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡರು. ಬಳಿಕ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳೊಂದಿಗೆ ಕಾಮಗಾರಿ ಗುಣಮಟ್ಟವನ್ನು ಸ್ವತಃ ಶಾಸಕರೇ ಪರಿಶೀಲನೆಯನ್ನು ಮಾಡಿದರು. ಈ ಕುರಿತಾಗಿ ಮಾತನಾಡಿದ ಶಾಸಕರು, ಬೀದರ್ ಉತ್ತರ ಕ್ಷೇತ್ರದ ರಸ್ತೆ ಅಭಿವೃದ್ಧಿಗಾಗಿ ಒಟ್ಟು 23 ಕೋಟಿ ಅನುದಾನವನ್ನು ಸರ್ಕಾರ ವತಿಯಿಂದ ಬಿಡುಗಡೆ ಮಾಡಲಾಗಿದೆ. ನೌಬಾದ್ನಿಂದ ಶಿವನಗರವರೆಗೆ ನಡೆಯುವ ಈ ಒಂದು ಕಾಮಗಾರಿಗೆ ಒಟ್ಟು 2.50 ಕೋಟಿ ಖರ್ಚು ಮಾಡಲಾಗುತ್ತಿದೆ. ನೌಬಾದ್ನಿಂದ ಶಿವನಗರ ಹಾಗೂ ಶಿವನಗರದಿಂದ ಸರ್ಕಾರಿ ಆಸ್ಪತ್ರೆಯವರೆಗೆ ರಸ್ತೆ ಕಾಮಗಾರಿಗಾಗಿ ಈಗಾಗಲೇ ಚಾಲನೆ ನೀಡಲಾಗಿದೆ. ಈ ಹಿಂದೆಯೂ ಕೂಡ ನನ್ನ ಅವಧಿಯಲ್ಲಿ ಈ ಒಂದು ರಸ್ತೆ ಅಭಿವೃದ್ಧಿಗಾಗಿ ಬಜೆಟ್ ನೀಡಿದ್ದೇನೆ. ಇದೀಗ ನೌಬಾದ್ನಿಂದ ಶಿವನಗರ ರಸ್ತೆ ಮತ್ತೆ ತೀವ್ರ ಹದಗೆಟ್ಟಿದ್ದು, ಕಾಮಗಾರಿಗೆ ಈಗಾಗಲೇ ಚಾಲನೆ ಕೂಡ ನೀಡಲಾಗಿದೆ. ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಕುರಿತು ಪರಿಶೀಲನೆ ಮಾಡಿದ್ದೇನೆ. ಬೀದರ್ ಅಲ್ಲದೆ ವಿವಿಧ ಗ್ರಾಮಗಳಲ್ಲಿಯೂ ಕೂಡ ರಸ್ತೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಕೆಲವೇ ತಿಂಗಳಲ್ಲಿ ಸಂಪೂರ್ಣ ರಸ್ತೆ ಕಾಮಗಾರಿ ಮುಗಿಸುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ನಾನು ಇವತ್ತು ಬೆಳಗ್ಗೆ ಎಲ್ಲ ಇಂಜಿನಿಯರ್ಸ್ಗೆ, PWD ಇಂಜಿನಿಯರ್ಸ್ಗೆ, ಮುನ್ಸಿಪಾಲಿಟಿ ಇಂಜಿನಿಯರ್ಸ್ಗೆ ತಗೊಂಡು ಸೈಟ್ ಇನ್ಸ್ಪೆಕ್ಷನ್ ಮೇನ್ ರೋಡ್ ನೌಬಾದ್ಲಿಂದ ಶಿವನಗರ್ಲಿಂದ ಬಸ್ ಸ್ಟ್ಯಾಂಡ್ ಹೋಗಿ ಅಪ್ ಟು ಅಂಬೇಡ್ಕರ್ ಸರ್ಕಲ್ ತನ, ಓಲ್ಡ್ ಹಾಸ್ಪಿಟಲ್, ನ್ಯೂ ಹಾಸ್ಪಿಟಲ್, ಗ್ರೀನ್ಸ್ ಲಾಸ್ ತನ ರೋಡ್ ಪರ್ಪೋಸಲ್ಗೆ ಮೊದಲು 4 ಕೋಟಿ ದುಡ್ಡು ಕೊಟ್ಟಿದ್ದೀನಿ. ಈಗ 2.5 ಕೋಟಿದು ಕೆಲಸ ನಡೀಲತ್ತದೆ. ನೌಬಾದ್ಲಿಂದ ಗ್ರೀನ್ಸ್ ಶಿವನಗರ್ ಸಿಗ್ನಲ್ ಮತ್ತು ಆಮೇಲೆ ಅಲ್ಲಿ ಗ್ರೀನ್ಸ್ ಲಾಸ್ तक, क्योंकि रोड बहुत ख़राब हो गया था नौबाद से लेके शिवनगर, और शिवनगर से आगे ग्रीन्स लास तक रोड बनाने के लिए प्रपोजल दिया था, जिसमें टोटल 23 करोड़ की सेंक्शन लेके आए थे हम मेरे कॉन्स्टिट्यूंसी को, जिसमें विलेजेस भी है, जैसा जनवाड़ा से आपके अलंबर है, चिलरगी है, चिमगढ़, बसंतपुर, चांबोड़, इस तरह से सभी विलेजेस में वहाँ पे भी काम चल रहा है. और क्वांटिटी कैसी है, क्वालिटी कैसी है और कितना उसका थिकनेस है, क्वालिटी का मेंटेन कर रहे नहीं और थिकनेस भी मेंटेन कर रहे नहीं, तो मैं खुद आके चेक किया हूँ. थिकनेस, क्वालिटी दोनों चेक किया हूँ, दोनों भी करेक्ट है. और इसी तरह से इधर में हर जगह काम करने के लिए बजट ला के कोशिश चल रही है और हर जगह काम हो रहा है, हर वार्ड में. तो आज बहुत दिनों से ये रोड का मसला था, तो रोड का काम हुआ है. फिर इसके ऊपर अभी और एक रो आएंगी. अभी फर्स्ट रेल दारे, सेकंड फिर इस पे आता है कंप्लीट. BM कंप्लीट हो गया सर, 25 में उसके ऊपर आता सर 25 mm. ये 50 mm का BM है, कंप्लीट हो गया ऑलरेडी. फिर इसके ऊपर और 25 mm का SDBC बोल के आता है, जिससे रोड फिनिशिंग एकदम अच्छी होती है, तो वो भी इसके बाद होगा. इतना बोलते हैं मैं सभी को धन्यवाद. और नौबाद में वो बसवेश्वर सर्कल पे भी रोड बहुत ख़राब हो गया है, वो भी सर्कल को हालांकि एस्टीमेट में नहीं है, फिर भी करो बोल के मैं रिक्वेस्ट किया हूँ. तो इंजीनियर कॉन्ट्रैक्टर मान लिए हैं कि वो सर्कल को भी बहुत ही अच्छा तरीके से रोड करने के लिए. ना बोलते हुए सभी को मैं बहुत ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಅಧ್ಯಕ್ಷರಾದ ಆರ್ ರಘು ಕೌಟಿಲ್ಯರವರು ಹಬ್ಸಿಕೋಟೆ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು, ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. 2019 ರಿಂದ 20ನೇ ಸಾಲಿನಲ್ಲಿ ನಿಗಮದ ವಿವಿಧ ಯೋಜನೆಗಳಾದ
ಚೈತನ್ಯ ಸಹಾಯಧನ ಯೋಜನೆ, ಡಿ ದೇವರಾಜ್ ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ, ಸಾಂಪ್ರದಾಯಿಕ ವೃತ್ತಿದಾರರ ಸಾಲ ಯೋಜನೆ, ಕಿರು ಸಾಲ, ಗಂಗಾ ಕಲ್ಯಾಣ ಹಾಗೂ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಡಿಯಲ್ಲಿ 429 ಫಲಾನುಭವಿಗಳಿಗೆ ರೂಪಾಯಿ 355.81 ಲಕ್ಷಗಳ ಸೌಲಭ್ಯವನ್ನು ನೀಡಲಾಗಿದೆ ಎಂಬ ವಿಷಯವನ್ನು ಸುದ್ದಿಗಾರರಿಗೆ ಹಾಗೂ ವಿವಿಧ ಸಮುದಾಯದ ಮುಖಂಡರಿಗೆ ತಿಳಿಸಿದರು. ನಿಗಮದ ವತಿಯಿಂದ ಅನುಷ್ಠಾನಗೊಳಿಸುತ್ತಿರುವ ವಿವಿಧ ಯೋಜನೆಗಳ ಸೌಲಭ್ಯವನ್ನು ಪಡೆದುಕೊಳ್ಳುವುದಾಗಿ ಮನವಿ ಕೂಡ ಮಾಡಿದರು. 2020ರಿಂದ 2021ನೇ ಸಾಲಿಗೆ ಕೋವಿಡ್ ಇದ್ದ ಕಾರಣ ಹೆಚ್ಚಿನ ಅನುದಾನ ಬಂದಿರುವುದಿಲ್ಲ. ಮುಂದಿನ ಆರ್ಥಿಕ ವರ್ಷದಲ್ಲಿ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಸಲ್ಲಿಸಲಾಗುವುದು ಎಂಬ ವಿಷಯವನ್ನು ತಿಳಿಸಿದರು. ಅಲ್ಲದೆ ವಿವಿಧ ಸಮಾಜದ ಎಲ್ಲಾ ಮುಖಂಡರು ಸಕ್ರಿಯವಾಗಿ ಭಾಗವಹಿಸಿ ಬಡ ಹಿಂದುಳಿದ ವರ್ಗಗಳ ಜನರಿಗೆ ಈ ಯೋಜನೆಗಳ ಸೌಲಭ್ಯ ಪಡೆಯುವಂತೆ ಮಾಡುವುದಾಗಿ ಮನದಟ್ಟು ಮಾಡಿಸಿದರು. ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದ ಒಂದು ಜಿಲ್ಲೆಯ ಒಂದು ಪರಿಶೀಲನೆಗಾಗಿ ನಾನು ಇವತ್ತು ಇದೇ ಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಗೆ ಬಂದಿದ್ದೇನೆ. ಆ ಮೂಲಕ ಈ ಅಭಿವೃದ್ಧಿ ನಿಗಮದ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿ ಇದನ್ನು ಹೇಗೆ ವಿಸ್ತಾರ ಮಾಡಬೇಕು ಮತ್ತು ಮುಂದಿನ ಆರ್ಥಿಕ ವರ್ಷದಲ್ಲಿ ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇನ್ನೇನು ಬೆಳವಣಿಗೆಗಳನ್ನು ಮಾಡ್ಬೋದು, ಫಲಾನುಭವಿಗಳನ್ನು ಯಾವ ರೀತಿ ಗುರುತಿಸ್ಬೋದು ಅನ್ನುವಂಥ ವಿವರಗಳನ್ನು ಮತ್ತು ಅದೇ ರೀತಿ ವಿವಿಧ ಸಮುದಾಯಗಳ ಪ್ರಮುಖರುಗಳ ಜೊತೆ ಒಂದು ಮಾತುಕತೆಗಳನ್ನು ನಡೆಸಿ ಅವರ ಅಹವಾಲುಗಳು, ಅವರ ಸಲಹೆಗಳನ್ನು ಪಡ್ಕೊಳ್ಳುವಂಥ ಉದ್ದೇಶವನ್ನು ಹೊಂದಿದ್ದೇನೆ. ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಡಿಯಲ್ಲಿ 206 ಜಾತಿಗಳು ಬರ್ತವೆ. ಸುಮಾರು 1,000 ಉಪಜಾತಿಗಳು ಬರ್ತವೆ. ಈ ಒಂದು ಅಭಿವೃದ್ಧಿ ನಿಗಮದ ಮೂಲಕ ಈಗಾಗಲೇ ಅನೇಕ ದಶಕಗಳಿಂದ ಈ ಹಿಂದುಳಿದವರು, ಶೋಷಿತರು, ಅಲೆಮಾರಿಗಳು, ವಿಶೇಷವಾಗಿ ವೃತ್ತಿ ಆಧಾರಿತ, ಕುಲಕಸುಬು ಆಧಾರಿತ ಸಮಾಜಗಳಿಗೆ ಉತ್ತೇಜನವನ್ನು ಕೊಡ್ತಾ ಇದ್ದೀವಿ. ಯಾವ ರೀತಿ ಉತ್ತೇಜನ ಅಂದರೆ ಕೇವಲ ಅವರ ಸ್ವಾವಲಂಬಿ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಆರ್ಥಿಕ ನೆರವನ್ನು ಅಷ್ಟೇ ಅಲ್ಲ, ಆ ಒಂದು ವರ್ಗಗಳ ಮಕ್ಕಳಿಗೆ ವಿದ್ಯಾಭ್ಯಾಸದ ಉತ್ತೇಜನವನ್ನು ಕೂಡ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಸಣ್ಣ ಹಿಡುವಳಿದಾರರಿಗೆ ಗಂಗಾ ಕಲ್ಯಾಣ ಯೋಜನೆಯ ಮೂಲಕ ಉಚಿತ ಕೊಳವೆ ಬಾವಿಗಳನ್ನು ತೋಡಿಸಿಕೊಡುವಂಥ ಕೆಲಸ ಕೂಡ ನಿಗಮದಿಂದ ಆಗ್ತಾ ಇದೆ. ಇದು ಸಮಗ್ರೋಪಾದಿಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಆಗಿದೆ. ಆದರೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಬಂದಂಥ ಕರೋನಾದ ಕರಿನೆರಳು ನಮ್ಮ ನಿಗಮದ ಚಟುವಟಿಕೆಯ ಮೇಲೆ ಕೂಡ ಬಿದ್ದಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ತಮಗೆ ಆ ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಸೊ ಮುಂದಿನ ಆರ್ಥಿಕ ವರ್ಷದಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಿಗೆ ಕುಂದುಬಾರದ ರೀತಿಯಲ್ಲಿ ಏನು ಕೊರತೆಯಾಗಿದೆ ಮತ್ತು ಏನು ಫಲಾನುಭವಿಗಳ ನಿರೀಕ್ಷೆ ಇದೆ ಅದನ್ನು ಮುಟ್ಟುವುದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಯಡಿಯೂರಪ್ಪನವರು ಅತ್ಯಂತ ಬದ್ಧತೆ ಉಳ್ಳವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನನ್ನು ಕೂಡ ಇತ್ತೀಚೆಗಷ್ಟೇ ನಿಗಮದ ಅಧ್ಯಕ್ಷನಾಗಿ ನೇಮಕ ಮಾಡಿ ಈ ನಿಗಮಕ್ಕೆ ಒಂದು ಹೊಸ ಕ್ರಿಯಾಶೀಲತೆಯನ್ನು, ಒಂದು ಹೊಸ ವಿನ್ಯಾಸವನ್ನು, ಒಂದು ಹೊಸ ಸ್ವರೂಪವನ್ನು ಕೊಡಬೇಕಂತಕ್ಕಂಥ ನಿರ್ದೇಶನಗಳನ್ನು ಕೂಡ ನೀಡಿದ್ದಾರೆ. ಇತ್ತೀಚೆಗಷ್ಟೇ ಈ ಇಲಾಖೆಯನ್ನು ಮುಖ್ಯಮಂತ್ರಿಗಳ ಬಳಿ ಇದ್ದಂಥ ಖಾತೆಯನ್ನು ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿಯವರು ತಮ್ಮ ಖಾತೆಗೆ ಅವರ ನಮ್ಮ ಸಚಿವರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಮುಂದಿನ ದಿನದಲ್ಲಿ ಇಂಥ ಸಮಾಜಗಳು ಯಾವ್ಯಾವುದಿದ್ದಾವೆ, ಹಿಂದುಳಿದ ವರ್ಗದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಮಾಜಗಳು ಈ ಅಭಿವೃದ್ಧಿ ನಿಗಮದ ಉಪಯುಕ್ತತೆಯನ್ನು ಪಡೆಯೋದಕ್ಕೆ ಒಂದು ವ್ಯಾಪಕ ಪ್ರಚಾರಾಂದೋಲನವನ್ನು ಕೂಡ ಹಮ್ಮಿಕೊಳ್ಳುವಂಥ ಉದ್ದೇಶವನ್ನು ಹೊಂದಿದ್ದೀವಿ. ಈವರೆಗೂ ಈ ಜಿಲ್ಲೆಯಲ್ಲಿ ಕಳೆದ ವರ್ಷದಷ್ಟೇ ನಿಮಗೆ ಹೇಳಬೇಕು ಅಂತ ಹೇಳಿದರೆ, ನಾವು ಚೈತನ್ಯ ಸ್ವಯಂ ಉದ್ಯೋಗ ಯೋಜನೆ ಅಂತ ಹೇಳಿದರೆ ಬ್ಯಾಂಕಿನಿಂದ ಸಾಲ ಕೊಡಿಸುವಂಥದ್ದು, ಅದಕ್ಕೆ ನಮ್ಮದು ಸಬ್ಸಿಡಿ ಇರುತ್ತೆ. ಅದಕ್ಕೆ ನಾವು ಈಗಾಗಲೇ ಕನಿಷ್ಠ ಅದರಲ್ಲಿ ನಾವು ಒಂದು 5 ಲಕ್ಷದಷ್ಟು ಅದಕ್ಕೆ ಸಬ್ಸಿಡಿಯನ್ನು ಒಟ್ಟಾರೆಯಾಗಿ ಕೊಟ್ಟಿದ್ದೇವೆ. ಒಂದು 63 ಜನಕ್ಕೆ ಕಳೆದ ಒಂದು ವರ್ಷದಲ್ಲಿ. ಸ್ವಯಂ ಉದ್ಯೋಗ ಯೋಜನೆಯಲ್ಲಿ
ಒಂದು 69 ಲಕ್ಷ ಸಾಲವನ್ನು ವಿತರಣೆ ಮಾಡಲಾಗಿದೆ. ಸುಮಾರು 200 ಹೌದು ಬರ್ತೇನೆ, ನಿಮ್ಮ ಪ್ರಶ್ನೆಗಳಿಗೂ ಬರ್ತೀನಿ. ಬೀದರ್ ಜಿಲ್ಲೆದ ಹೇಳ್ತಾ ಇರೋದು 248 ಜನ ಫಲಾನುಭವಿಗಳಿಗೆ ನಾವು ಕೊಡಮಾಡಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರವಿರುವ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದು, ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅತಿಥಿ ಉಪನ್ಯಾಸಕರ ಸಂಘದ ಮುಖಂಡರಾದ ಚಂದ್ರಕಾಂತ್ ನಾರಾಯಣಪುರಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಒಟ್ಟು 14,183 ಅತಿಥಿ ಉಪನ್ಯಾಸಕರು ಇದ್ದು, ಇವರುಗಳಲ್ಲಿ 7,090 ಅತಿಥಿ ಉಪನ್ಯಾಸಕರಿಗೆ ಸರ್ಕಾರ ನೇಮಕ ಮಾಡಿಕೊಂಡಿದೆ. ಉಳಿದ 7,092 ಉಪನ್ಯಾಸಕರಿಗೆ ಸರ್ಕಾರ ಬೀದಿಗೆ ತಳ್ಳಿದೆ. ಇದರಿಂದಾಗಿ ಮಕ್ಕಳ ಶೈಕ್ಷಣಿಕದ ಮೇಲೆ ಕೆಟ್ಟ ಪರಿಣಾಮ ಬೀರುವುದರ ಜೊತೆಯಲ್ಲಿ ಇಡೀ ಶೈಕ್ಷಣಿಕ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಸರ್ಕಾರ ಆರ್ಥಿಕ ಮಿತವ್ಯಯವನ್ನ ನೆಪವೊಡ್ಡಿ ಮಾಡಿಕೊಂಡು ಅತಿಥಿ ಉಪನ್ಯಾಸಕರನ್ನ ಬೇದಿಕೆ ತಳ್ಳುವುದು ಸರಿಯಲ್ಲ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಿಕ್ಷಣದ ಮೇಲೆ ಮಾಡುವಂತಹ ವೆಚ್ಚಗಳಲ್ಲಿ ಸರ್ಕಾರ ಅತ್ಯಂತ ಮಿತವ್ಯಯವಾಗಿದೆ. ಅದರಿಂದಾಗಿ ಸರ್ಕಾರ ಶಿಕ್ಷಣದ ಮೇಲೆ ಹೆಚ್ಚು ವೆಚ್ಚ ಮಾಡಬೇಕು. ಈಗಿರ್ತಕ್ಕಂಥ ಅತಿಥಿ ಉಪನ್ಯಾಸಕರುಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸಿ, ಈಗೇನು ಸಾಮಾನ್ಯವಾಗಿ ಸರ್ಕಾರ ಪದವಿ ಕಾಲೇಜುಗಳ ಒಂದು ನೇಮಕಾತಿಯನ್ನು ನಡೆಸ್ತಾ ಇದೆ, ಅದರಲ್ಲಿ ಈಗ ಕೆಲಸ ಮಾಡತಕ್ಕಂಥ ಅತಿಥಿ ಉಪನ್ಯಾಸಕರುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಏಕೆಂದರೆ ಈಗ ಈ ಸದ್ಯ ಪ್ರಚಲಿತ ಸೇವೆಯಲ್ಲಿರ್ತಕ್ಕಂಥ ಸಾಕಷ್ಟು ಜನ ಅತಿಥಿ ಉಪನ್ಯಾಸಕರು MA, MSc, MPhil, PhD, ನೆಟ್ ಸೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಅದರಿಂದಾಗಿ ಸರ್ಕಾರ ಇವರ ಸೇವೆಯನ್ನು ಇವರೆಲ್ಲರಿಗೆ ಒಂದು ಮಾನ್ಯತೆಯನ್ನು ನೀಡಬೇಕು ಅಂಥೇಳಿ ನಾವು ಈ ಪತ್ರಿಕಾಗೋಷ್ಠಿಗಳ ಮುಖಾಂತರವಾಗಿ ಮನವಿ ಮಾಡ್ತಾ ಇದ್ದೇವೆ. ಆರ್ಥಿಕ ಸಂಕಷ್ಟದಿಂದಾಗಿ ಸಾಕಷ್ಟು ಅತಿಥಿ ಉಪನ್ಯಾಸಕರು ಇವತ್ತು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅಂಥವುದರಲ್ಲಿ ಇವತ್ತು ಮಾನ್ಯ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ ಇಂಥ ಆದೇಶಗಳನ್ನು ಹೊರಡಿಸುವುದು ಎಷ್ಟರ ಮಟ್ಟಿಗೆ ಸರಿ ಇವತ್ತು ರಾಜ್ಯ ಸರ್ಕಾರ ವಿಚಾರ ಮಾಡಬೇಕು. ಏಕೆಂದರೆ ಆರ್ಥಿಕ ಸಂಕಷ್ಟದಿಂದಾಗಿ ಕೆಲಸ ಇರಲಾರ್ದೇನೆ ಸುಮಾರು 8-9 ತಿಂಗಳು ಇವತ್ತು ಸಾಕಷ್ಟು ಕಷ್ಟಗಳನ್ನು ಇವತ್ತು ಅತಿಥಿ ಉಪನ್ಯಾಸಕರು ಎದುರಿಸಿದ್ದಾರೆ. ಅಂಥವುದರಲ್ಲಿ ಒಮ್ಮೆಲೆ ಸರ್ಕಾರ ಏನಂತಂದ್ರೆ ಒಮ್ಮೆಲೆ ಇವತ್ತು 50% ಜನರನ್ನ ನೇಮಕ ಮಾಡಿಕೊಂಡು ಇನ್ನುಳಿದಿರ್ತಕ್ಕಂಥ 50% ಜನರನ್ನ ಅಂದ್ರೆ 7,000 ಜನರನ್ನ ನೇಮಕ ಮಾಡಿಕೊಂಡು 7,000 ಜನರನ್ನ ಆರ್ಥಿಕ ಮಿತವ್ಯಯದ ಕಾರಣದಿಂದಾಗಿ ಅವರನ್ನು ನಾವು ಕೈ ಬಿಡ್ತೀವಿ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕು. ನಾವು ಇಷ್ಟೇ ಇವತ್ತು ಪತ್ರಿಕಾಗೋಷ್ಠಿಗಳ ಮುಖಾಂತರವಾಗಿ ಕೇಳ್ತಾ ಇದ್ದೇವೆ. ಸರ್ಕಾರ ಇವತ್ತು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನವೆಂಬರ್ 17ನೇ ತಾರೀಕು ಎಲ್ಲ ಅತಿಥಿ ಉಪನ್ಯಾಸಕರುಗಳಿಗೆ ಆದೇಶವನ್ನು ಹೊರಡಿಸಿತು. ಆದರೆ ಮಾನ್ಯ ಆಯುಕ್ತರಿಂದ ಆದೇಶ ಬಂದಿದ್ದು 19ನೇ ತಾರೀಕು. ಆದ್ದರಿಂದ ರಾಜ್ಯ ಸರ್ಕಾರ ಅಥವಾ ಉನ್ನತ ಶಿಕ್ಷಣ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ನವೆಂಬರ್ 17ನೇ ತಾರೀಕಿನಿಂದ ಏನು ಉನ್ನತ ಶಿಕ್ಷಣ ಸಚಿವರು ಏನು ಆದೇಶ ಹೊರಡಿಸಿದ್ದಾರೆ, ಅಂದಿನಿಂದಲೇ ನಮಗೆಲ್ಲ ಏನಂತಂದ್ರೆ ಒಂದು ಜಾಯ್ನಿಂಗ್ ಕೊಟ್ಟು ಮತ್ತು ನಮ್ಮ ವೇತನವನ್ನು ಹೆಚ್ಚಿಸಿ ನಮಗೆಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವಿವತ್ತು ಈ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿ ವತಿಯಿಂದ ನಾವಿವತ್ತು ಮನವಿ ಮಾಡಿಕೊಳ್ತಾ ಇದ್ದೇವೆ. ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೇವೆ. ಸೊ ಏನಿದೆ ಅಂತಂದರೆ ಈಗಾಗಲೇ ಸರ್ಕಾರ ಹೊರಡಿಸ್ತಕ್ಕಂಥ ಜನವರಿ 19ನೇ ತಾರೀಕಿನಲ್ಲಿ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರ ಅರ್ಧ ಪರ್ಸೆಂಟೇಜ್ ಅಂದರೆ 50% ಅಷ್ಟೇ ಸೇವೆಗೆ ಬಳಸಿಕೊಂಡಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ 50% ಜನರನ್ನು ನಿರುದ್ಯೋಗಿಯ ಒಂದು ಹಂತಕ್ಕೆ ಅಥವಾ ಆ ಕಡೆ ತಳ್ಳಿರ್ತಕ್ಕಂಥ ಸರ್ಕಾರದ ಈ ಒಂದು ನೀತಿ ಸರಿಯಾಗಿಲ್ಲ. ಈಗಿರ್ತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಸೇವೆಗೆ ಬಳಸ್ಕೋಬೇಕು. ಮತ್ತು ಈ ಮಾರ್ಚ್ ಅಂತ್ಯದವರೆಗೆ ಅಂದರೆ 2 ತಿಂಗಳ ಸೇವೆಯನ್ನು ಬಳಸ್ಕೊಂಡು ಕೈ ಬಿಡ್ತಕ್ಕಂಥ ನಿಯಮ ನೀತಿ ಏನಿದೆ ಇದು ಸರಿ ಇಲ್ಲ. ಪೂರ್ತಿ 12 ತಿಂಗಳ ಇವರನ್ನು ಬಳಸ್ಕೊಂಡು 12 ತಿಂಗಳ ಸೇವೆಯನ್ನು ಅವರ ಸೇವಾ ಗೌರವಧನವನ್ನು ನೀಡಬೇಕಂತೇಳಿ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಈ ಪತ್ರಿಕೆಯ ಗೋಷ್ಠಿ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಇತರ ಬೇಡಿಕೆ ಎಲ್ಲ ನಮ್ಮ ಸ್ನೇಹಿತರು ಹೇಳಿದ್ದಾರೆ. ಸೊ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗಿ 50% ಮಾತ್ರ ನೇಮಕಾತಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಪೂರ ಪ್ರತಿಶತದಷ್ಟು ಅತಿಥಿ ಉಪನ್ಯಾಸಕರುಗಳಿಗೆ ನೇಮಕ ಮಾಡಿಕೊಳ್ಬೇಕು. ಹಾಗೆ 12 ತಿಂಗಳ ಕಾಲದವರೆಗೆ ನಮ್ಮ ಸೇವೆಯನ್ನು ಮುಂದುವರಿಸಬೇಕು. ಜೊತೆಗೆ
ಸಂಭಾವನೆಯನ್ನು ನೀಡ್ತಾ ಇದ್ದಾರೆ. ಆ ಸಂಭಾವನೆಯು ಕೂಡ ಹೆಚ್ಚಳವನ್ನು ಮಾಡಬೇಕು. ಜೊತೆಗೆ ಪದವಿ ಕಾಲೇಜುಗಳಲ್ಲಿ ನೇಮಕಗೊಂಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕರುಗಳ ಒಂದು ಕ್ರಮಾಂಕಕ್ಕೆ ಅಥವಾ ಕ್ರಮಾಂಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಜೊತೆಗೆ ಅತಿಥಿ ಉಪನ್ಯಾಸಕರುಗಳಲ್ಲಿ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮಹಿಳೆಯರಿಗೆ ಮಾತೃತ್ವ ವೇತನವನ್ನು ಸಹಿತ ರಜೆ ನೀಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಕಾರಣ ನಮ್ಮ ಬೇಡಿಕೆಗಳಿಗೆ ಒಪ್ಪದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತಹ ಒಂದು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ. ರಾಷ್ಟ್ರೀಯ ಶರಣ ಹಡಪದ್ ಅಪ್ಪಣ್ಣನವರ ಸಮಾಜ ಸಂಘದ ವತಿಯಿಂದ 2021ನೇ ಸಾಲಿನ ನೂತನ ಕ್ಯಾಲೆಂಡರ್ ಅನ್ನು ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಅವರು ತಮ್ಮ ಹಸ್ತದಿಂದ ಬಿಡುಗಡೆಯನ್ನು ಮಾಡಿ ಮಾತನಾಡಿದರು. ಜನರ ಮನಸ್ಸಿನಲ್ಲಿ ಹಡಪದ ಸಮಾಜದವರ ಬಗ್ಗೆ ಇರುವ ಕೀಳು ಮನೋಭಾವವನ್ನು ಹೊಡೆದೊಡಿಸಬೇಕೆಂಬ ಉದ್ದೇಶದಿಂದಾಗಿ ಬಸವಣ್ಣನವರು ಅದಮ್ಯ ಆಸೆಯಾಗಿತ್ತು ಎಂದು ಹಡಪದ ಸಮಾಜದ ಜೊತೆಗೆ ಸದಾ ನಾನು ಇರುವೆ ಎಂದು ವಿಜಯ್ ಸಿಂಗ್ ಅವರು ಭರವಸೆಯನ್ನು ವ್ಯಕ್ತಪಡಿಸಿದರು. ನಗರದ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಹಮ್ಮಿಕೊಂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಬಾಂಧವರು ಪಾಲ್ಗೊಂಡಿದ್ದರು. ಶರಣ ಹಡಪ ಅಪ್ಪಣ್ಣನವರು ಬಸವಣ್ಣನವರ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಅವರ ಸಮಾಜದವರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಮತ್ತು ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳುತ್ತೇನೆ ಮತ್ತು ಸದಾವಾಗಲೂ ನಾನು ನಿಮ್ಮ ಸಮಾಜದ ಜೊತೆ ನಿಮ್ಮ ಜನರ ಜೊತೆ ಇರ್ತೀವಂತ ಒಂದು ಆಶ್ವಾಸನೆ ಕೊಡ್ತೀನಿ. ಇಂದು ರಾಷ್ಟ್ರೀಯ ಹಡಪದ ಅಪ್ಪಣ್ಣ ಸಮಾಜ ಸಂಘದ ವತಿಯಿಂದ ಬೀದರ್ ನಗರದಲ್ಲಿ ಇಂದು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ವಿಜಯ್ ಸಿಂಗ್ ಅವರ ಒಂದು ಹಸ್ತದಿಂದ ಒಂದು ಕ್ಯಾಲೆಂಡರ್ ಬಿಡುಗಡೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಭಾಳಷ್ಟು ಇವತ್ತು ಸಂತೋಷದ ವಿಷಯವಾಗಿದ್ದು, ಯಾಕಂತಂದರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪದ ಪ್ರಧಾನ ಕಾರ್ಯದರ್ಶಿಯಾಗಿ ಆಪ್ತ ಒಡನಾಡಿಯಾಗಿ ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ಬಸವಣ್ಣನವರ ಒಂದು ಹೆಗಲಿಗೆ ಹೆಗಲು ಕೊಟ್ಟು ಆ ಕ್ರಾಂತಿಯ ಸಮಯದಲ್ಲಿ ಕೊನೆಯ ಉಸಿರುವರೆಗೆ ಇರತಕ್ಕಂಥ ಶರಣರ ಒಂದರಿಂದ ಯಾರಾದರೂ ಇದ್ದರೆ ಇವತ್ತು ಹಡಪದಪ್ಪಣ್ಣ ಶರಣರಿದ್ದರು. ಅಂಥ ಶರಣರ ಮಹಾತ್ಮರ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಇದು ಬೀದರ್ ನಗರದಲ್ಲಿ ನೆರವೇರಿಸಿದ್ದು, ಇಂದು ಮತ್ತೆ ನಮ್ಮ ಕಲ್ಯಾಣದಲ್ಲಿರ್ತಕ್ಕಂಥ ಅನುಭವ ಮಂಟಪಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ಒಳ್ಳೆಯ ರೀತಿಯಿಂದ ಒಂದು ಅನುದಾನ ಕೊಟ್ಟು ಒಂದು ಡೆವಲಪಿಂಗ್ ಆಗೋ ಸಲುವಾಗಿ ನಮಗೆ ಬಹಳಷ್ಟು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ 12ನೇ ಶತಮಾನದಲ್ಲಿ ಹಡಪದಪ್ಪನವರು ಯಾವ ರೀತಿಯಿಂದ ನಮಗೆ ಒಂದು ಅನುಭವ ಮಂಟಪದಲ್ಲಿ ಸ್ಥಾನವನ್ನು ಇತ್ತು, ಅದೇ ರೀತಿಯಾಗಿ ಈ ಒಂದು ಅನುಭವ ಮಂಟಪದಲ್ಲಿ ನಮಗೆ ಅಪ್ಪಣ್ಣನವರ ಮೂರ್ತಿ ಕೂಡ ಸ್ಥಾಪನೆಯನ್ನು ಮಾಡಿ ನಮಗೆ ಸಮಾಜಕ್ಕೆ ಒಂದು ಹುಮ್ಮಸ್ಸನ್ನು ತುಂಬಿಸಬೇಕಂತೇಳಿ ಈ ಸಂದರ್ಭದಲ್ಲೇ ಹೇಳುತ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾತ್ಮ ಗಾಂಧೀಜಿಯವರ ಸಂಸ್ಮರಣೆ ಮತ್ತು ಕುಷ್ಠರೋಗ ನಿರ್ಮೂಲನಾ ದಿನದ ನಿಮಿತ್ತವಾಗಿ 30/1/2021ರಿಂದ 13/2/2021ರವರೆಗಿನ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ನವಬಾದ ಬೀದರ್ ರಸ್ತೆ ನಿರ್ಮಾಣ ಕಾಮಗಾರಿ ಕೆಲಸ ನಡೆಯುವ ಸ್ಥಳಕ್ಕೆ ಶಾಸಕರಾದ ರಹೀಂ ಖಾನ್ ಅವರಿಂದ ಭೇಟಿ ಪರಿಶೀಲನೆ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ವತಿಯಿಂದ ಸಿಗುವ ಸೌಲಭ್ಯಗಳ ಕುರಿತಾಗಿ ಮಾಹಿತಿಯನ್ನು ನೀಡಿದ ನಿಗಮದ ಅಧ್ಯಕ್ಷರಾದ ಆರ್ ರಘು ಕೌಟಿಲ್ಯ. ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಕೈಗೊಳ್ಳಲಾದ ಸುದ್ದಿಗೋಷ್ಠಿ. ರಾಷ್ಟ್ರೀಯ ಶರಣ ಹಡಪದ ಅಪ್ಪಣ್ಣನವರ ಸಮಾಜದ ಸಂಘದ 2021ನೇ ಸಾಲಿನ ನೂತನ ಕ್ಯಾಲೆಂಡರ್ ಎಂಎಲ್ಸಿ ವಿಜಯ್ ಸಿಂಗ್ ಅವರಿಂದ ಬಿಡುಗಡೆ. ಇದುವರೆಗೂ ತೇಜಸ್ ನ್ಯೂಸ್ ಮೂಲಕ ಸುದ್ದಿಯನ್ನು ಹೇಳಿದ್ದು ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.